ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶಸೇವಿತ್ವಂ ಅರತಿರ್ಜನ ಸಂಸದಿ. ಅನನ್ಯ ಯೋಗದಿಂದ ಕೂಡಿದ ನನ್ನ ಮೇಲಿನ ಅವ್ಯಭಿಚಾರಿಣೀ ಭಕ್ತಿ, ಏಕಾಂತ ಸ್ಥಳದ ಸೇವನೆ, ಜನರ ಸಂಘದ ಹಂಬಲವಿಲ್ಲದಿರುವುದು, ಸಮಚಿತ್ತದಿಂದ ದೇವರಲ್ಲಿ ಪರಮ ಪ್ರೀತಿ ಇಟ್ಟು ದೇವರನ್ನೇ ಸೇರಬೇಕೆನ್ನುವ ಭಾವದಿಂದ ಎಲ್ಲವನ್ನೂ ಭಗವದರ್ಪಣ ಭಾವದಿಂದ ಮಾಡುವ ವ್ಯಕ್ತಿಗಳ ಬಗ್ಗೆ ಹೇಳುತ್ತಿದ್ದಾನೆ. ಭಗವಂತನ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ತನ್ನ ಮನಸ್ಸನ್ನು ಸದಾ ಭಗವಂತನಲ್ಲಿ ನೆಲೆಗೊಳಿಸಿ ಅನನ್ಯ ಪ್ರೀತಿಯಿಂದ ಲೌಕಿಕ ಆಸೆಗಳನ್ನು ತೊರೆದು ತಾನು ಮಾಡುವ ಪ್ರತಿ ಕೆಲಸವೂ ಪೂಜೆ ಎಂದು ಭಾವಿಸುವಂತಹ ಮನಸ್ಥಿತಿ. ಅವ್ಯಭಿಚಾರಿಣೀ ಭಕ್ತಿಯುಳ್ಳವರು ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತೊರೆದು ದೇಹಾಭಿಮಾನವನ್ನು ಬಿಟ್ಟು ತಮ್ಮ ಬದುಕನ್ನು ಸಂಪೂರ್ಣವಾಗಿ ಭಗವಂತನ ಸೇವೆಗೆ ಮೀಸಲಿರಿಸಿ ಅದರಲ್ಲೇ ತೃಪ್ತಿ ಪಡುವಂತಹವರು. ಮನುಷ್ಯ ಸಾಮಾಜಿಕ ಪ್ರಾಣಿ. ಸಮಾಜವಿಲ್ಲದೆ ಬದುಕಲು ಅಸಾಧ್ಯ. ಸಮಾಜಕ್ಕೆ ಪ್ರತಿ ವ್ಯಕ್ತಿಯ ಅವಶ್ಯಕತೆ ಇದೆ. ಆದರೆ ವ್ಯಕ್ತಿಗೆ ಸಮಾಜದ ಅವಲಂಬನೆಯ ಅವಶ್ಯಕತೆ ಬರಬಾರದು. ತನ್ನ ಉದರ ಪೋಷಣೆಯಂತಹ ಕ್ಷುಲ್ಲಕ ವಿಷಯಕ್ಕೂ ಸಮಾಜದ ಅವಲಂಬನೆ ಯಾವ ಕಾರಣಕ್ಕೂ ಸಲ್ಲದು. ಸಮಾಜದಿಂದ ದೂರವಿದ್ದರೂ ಸಮಾಜಕ್ಕೆ ಸೇವೆ ಸಲ್ಲಿಸಬಹುದು ಎಂಬುದನ್ನು ಅಸಂಖ್ಯಾತ ಋಷಿ ಮುನಿಗಳು ಏಕಾಂತವಾಗಿದ್ದು ತಪಸ್ಸಿನ ಮೂಲಕ ಗೋಚರಿಸಿದ ಜ್ಞಾನದಿಂದ ಸಾಕಷ್ಟು ಕೊಡುಗೆ ಕೊಟ್ಟಿದ್ದನ್ನು ಕಾಣಬಹುದು. ಏಕಾಂತವಾಗಿ ಕುಳಿತು ಸಾಧನೆಗೈದ ಅದೆಷ್ಟೋ ಮಹನೀಯರುಗಳನ್ನು ಇಂದಿನ ಕಾಲದಲ್ಲಿ ಕೂಡ ಕಾಣಬಹುದು. ವಿಜ್ಞಾನಿಗಳು ಸಹ ಏಕಾಂತವಾಗಿ ಚಿಂತಿಸಿ ಹೊಸ ಆವಿಷ್ಕಾರ ಮಾಡಲು ಪ್ರಯತ್ನ ಮಾಡುವುದು. ಒಬ್ಬೊಂಟಿಯಾಗಿದ್ದು ಯಾರಲ್ಲೂ ಹೆಚ್ಚು ಮಾತನಾಡದೆ ದೇವರ ಸೇವೆಯ ಚಿಂತನೆಯಲ್ಲೇ ವ್ಯಕ್ತಿ, ವಸ್ತು, ಬಂಧು ಬಳಗ ಯಾವುದರಲ್ಲೂ ಮೋಹವಿಲ್ಲದ ಸದಾ ಭಗವಂತನ ಧ್ಯಾನದಲ್ಲಿ ನಿರತರಾಗಿ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ತಮ್ಮ ಕರ್ತವ್ಯ ಮಾಡುವವರ ಬಗ್ಗೆ ಹೇಳುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.